ಎಲ್ಲರಿಗೂ ನಮಸ್ಕಾರ. ಯಾವ ವಯಸ್ಸಿನವರು ಎಷ್ಟು ವಾಕ್ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಹಾಗೂ ಇದರಿಂದ ದೇಹಕ್ಕೆ ಏನೆಲ್ಲ ಪ್ರಯೋಜನವಿದೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದೇಹಕ್ಕೆ ಸಾಕಷ್ಟು ವ್ಯಾಯಾಮ ಬೇಕು. ಅದಕ್ಕಾಗಿ ಎಲ್ಲರೂ ಕಠಿಣ ವ್ಯಾಯಾಮಗಳನ್ನು ಮಾಡಲು ಸಾಧ್ಯವಿಲ್ಲ. ಆದರೆ ಎಲ್ಲರೂ ಸುಲಭವಾಗಿ ಮಾಡಬಹುದಾದ ಒಂದು ವ್ಯಾಯಾಮವಿದೆ. ಅದು ನಡಿಗೆ. ನಿಯಮಿತವಾಗಿ ನಡೆಯುವುದರಿಂದ ನಾವು ಆರೋಗ್ಯವಾಗಿರಲು ಸಹಾಯವಾಗುತ್ತದೆ. ಆದರೆ ಎಲ್ಲರೂ ತಮ್ಮ ವಯಸ್ಸಿಗೆ ತಕ್ಕಂತೆ ಮಾತ್ರ ನಡೆಯಬೇಕು. ಹಾಗಾದರೆ ವಿವಿಧ ವಯಸ್ಸಿನವರು ಜನರು ಪ್ರತಿದಿನ ಎಷ್ಟು ದೂರ ನಡೆಯಬೇಕು ಮತ್ತು ತಜ್ಞರು ಏನು ಹೇಳುತ್ತಾರೆಂದು ತಿಳಿದುಕೊಳ್ಳೋಣ. ವಯಸ್ಕರು ನಡೆಯಬೇಕಾದ ದೂರ. ವಯಸ್ಕರು ದಿನಕ್ಕೆ 10,000 ಹೆಜ್ಜೆಗಳು ಅಥವಾ ಸುಮಾರು 8 ಕಿಲೋಮೀಟರ್ ನಡೆಯಬೇಕು. ವಿಶೇಷವಾಗಿ 25 ವರ್ಷಕ್ಕಿಂತ ಮೇಲ್ಪಟ್ಟವರು ಪ್ರತಿದಿನ 8 ಕಿಲೋಮೀಟರ್ ನಡೆಯುವುದರಿಂದ ಆರೋಗ್ಯವಾಗಿರುತ್ತಾರೆ. 60 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಸಾಧ್ಯವಾದಷ್ಟು ನಡೆಯಬೇಕು. ಇಷ್ಟು ದೂರ ನಡೆದುಕೊಂಡು ಹೋಗಬೇಕು ಎಂಬ ನಿಯಮವಿಲ್ಲ. ಆದರೆ ತಜ್ಞರು ಹೇಳುವಂತೆ ಪ್ರತಿದಿನ ಖಂಡಿತವಾಗಿಯೂ ನಡೆಯಬೇಕು. ವಯಸ್ಕರು ದಿನಕ್ಕೆ 10,000 ಹೆಜ್ಜೆಗಳು ಅಥವಾ 8 ಕಿಲೋಮೀಟರ್ ನಡೆಯಿರಿ. ಇಷ್ಟು ದೊಡ್ಡ ಗುರಿಯನ್ನು ಒಂದೇ ದಿನದಲ್ಲಿ ತಲುಪಲು ಸಾಧ್ಯವಿಲ್ಲ. ನೀವು ಅದನ್ನು ನಿಧಾನವಾಗಿ ಪ್ರಯತ್ನಿಸಬಹುದು. ಇದರ ಅರ್ಥ ನೀವು 1,000 ಅಡಿಗಳಿಂದ ಪ್ರಾರಂಭಿಸಿ ನಿಧಾನವಾಗಿ ಹೆಚ್ಚಿಸಬಹುದು. ವಯಸ್ಸಿಗೆ ತಕ್ಕಂತೆ ನಡೆಯುವುದು. 6 ರಿಂದ 17 ವರ್ಷ ವಯಸ್ಸಿನ ಮಕ್ಕಳು ಸಕ್ರಿಯರಾಗಿರಬೇಕು. ದಿನಕ್ಕೆ ಕನಿಷ್ಠ 60 ನಿಮಿಷಗಳ ಕಾಲ ಉತ್ಸಾಹದಿಂದ ಆಟವಾಡುವುದನ್ನು ಖಚಿತಪಡಿಸಿಕೊಳ್ಳಿ. ಕೇವಲ ನಡೆಯುವುದಲ್ಲ, ನೀವು ನೃತ್ಯ, ಬ್ಯಾಡ್ಮಿಂಟನ್ ಇತ್ಯಾದಿ ಏನು ಬೇಕಾದರೂ ಮಾಡಬಹುದು. ವೃದ್ಧರು ನೀವು ದಿನಕ್ಕೆ 1 ರಿಂದ 3 ಕಿಲೋಮೀಟರ್ ನಡೆಯಲು ಗುರಿ ಇಡಬಹುದು. ನೀವು ಗರಿಷ್ಠ 4 ಕಿಲೋಮೀಟರ್ ವರೆಗೆ ನಡೆಯಬಹುದು. ಪ್ರತಿ ಊಟದ ನಂತರ ಕನಿಷ್ಠ 10 ನಿಮಿಷಗಳ ಕಾಲ ನಡೆಯಿರಿ. ಇದು ದೀರ್ಘಕಾಲದ ಕಾಯಿಲೆಗಳನ್ನು ಬೆಳೆಸುವ ಅಪಾಯವನ್ನು ಕಡಿಮೆ ಮಾಡುತ್ತದೆ ಹಾಗೂ ನೀವು ಆರೋಗ್ಯವಾಗಿರುತ್ತೀರಿ. ನಡಿಗೆಯ ಪ್ರಯೋಜನಗಳು: ಕೆಟ್ಟ ಕೊಬ್ಬು ಕರಗುತ್ತದೆ ಮತ್ತು ತೂಕ ನಿಯಂತ್ರಣದಲ್ಲಿರುತ್ತದೆ. ತೂಕ ಇಳಿಸಿಕೊಳ್ಳಲು ಇದು ಸುಲಭ ಮತ್ತು ಉತ್ತಮ ವ್ಯಾಯಾಮ. ಮೂಳೆಗಳು ಗಟ್ಟಿಯಾಗುತ್ತವೆ. ಮೂಳೆಯ ಆರೋಗ್ಯಕ್ಕೆ ಹಾನಿ ಮಾಡುವ ಆಸ್ಟಿಯೋಪೊರೋಸಿಸ್ ಬರುವ ಅಪಾಯ ಕಡಿಮೆಯಾಗುತ್ತದೆ. ಅಧಿಕ ರಕ್ತದೊತ್ತಡ ಕಡಿಮೆಯಾಗುತ್ತದೆ ಮತ್ತು ಹೃದಯದ ಆರೋಗ್ಯ ಸುಧಾರಿಸುತ್ತದೆ. ಸಂಜೆ ಮತ್ತು ರಾತ್ರಿ ನಡೆಯುವುದರಿಂದ ನಿದ್ರಾಹೀನತೆಯ ಸಮಸ್ಯೆ ಕಡಿಮೆಯಾಗುತ್ತದೆ. ಚೆನ್ನಾಗಿ ನಿದ್ದೆ ಮಾಡುತ್ತಾರೆ. ಖಿನ್ನತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಒತ್ತಡವನ್ನು ತಡೆಯುತ್ತದೆ ಮತ್ತು ಮನಸ್ಥಿತಿಯನ್ನು ಚೆನ್ನಾಗಿ ಇಡುತ್ತದೆ. ಕಾಲಿನ ಸ್ನಾಯುಗಳು ಬಲಗೊಳ್ಳುತ್ತವೆ. ಮೊಣಕಾಲುಗಳು ಗಟ್ಟಿಯಾಗುತ್ತವೆ. ಬೆನ್ನು ನೋವು ಮತ್ತು ಮೊಣಕಾಲು ನೋವು ಕಡಿಮೆಯಾಗುತ್ತದೆ. ಮಧುಮೇಹ ರೋಗಿಗಳು ಪ್ರತಿದಿನ ನಡೆದಾಡಿದರೆ ಆರೋಗ್ಯವಾಗಿರುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.